Hi guys, in this video I am going to discuss about simple everyday English sentences that people use frequently in conversation. Okay, let us see one by one. First one, who hit who means there are two persons involved here, right? Which person hit the other person? Yaru yarige hodidaru, right? Who hit who? Okay, this is questioning sentence, right? I didn't hit anybody. ನಾನು ಯಾರನ್ನು ಹೊಡೆದಿಲ್ಲ. ಐ ಡಿಂಟ್ ಹಿಟ್ ಎನಿವನ್, ರೈಟ್? ಡೋಂಟ್ ಟೆಲ್ ಅ ಫಾಲ್ಸ್ಹುಡ್. ವಾಟ್ ಯು ಮೀನ್ ಬೈ ಫಾಲ್ಸ್ಹುಡ್? ಫಾಲ್ಸ್ಹುಡ್ ಮೀನ್ಸ್ ಸುಳ್ಳು. ಓಕೆ, ಸುಳ್ಳು ಹೇಳಬೇಡ. ಯು ಕ್ಯಾನ್ ಆಲ್ಸೋ ಸೇ ಡೋಂಟ್ ಲೈ, ಸುಳ್ಳು ಹೇಳಬೇಡ. ಓಕೆ, ಐ ಆಮ್ ನಾಟ್ ಟೆಲ್ಲಿಂಗ್ ಫಾಲ್ಸ್ಹುಡ್. ನಾನು ಸುಳ್ಳು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಲೈಯಿಂಗ್. ಓಕೆ, ನೆಕ್ಸ್ಟ್, ಇಟ್ಸ್ ಗೆಟಿಂಗ್ ಲೇಟ್. ತುಂಬಾ ತಡ ಆಗ್ತಾ ಇದೆ, ರೈಟ್? ಯು ಶುಡಂಟ್ ಹ್ಯಾವ್ ಕಮ್ ಹಿಯರ್. ನೀನು ಇಲ್ಲಿಗೆ ಬರಲೇಬಾರದಿತ್ತು. ನೌ ಟೆಲ್ ಮೀ ದಟ್ ಥಿಂಗ್. ನೌ ಟೆಲ್ ಮೀ ದಟ್ ಥಿಂಗ್ ಮೀನ್ಸ್ ಆ ವಿಷಯವನ್ನು ನನಗೆ ಹೇಳು. ಓಕೆ, ವಿಚ್ ಥಿಂಗ್? ಯಾವ ವಿಷಯ? ದ ಥಿಂಗ್ ದಟ್ ಯು ಹ್ಯಾವ್ ಹಿಡನ್ ಫ್ರಮ್ ಮೀ. ನೀನು ನನ್ನಿಂದ ಯಾವ ವಿಷಯವನ್ನು ಮುಚ್ಚಿಟ್ಟಿದ್ದೆಯಲ್ಲ ಆ ವಿಷಯವನ್ನು ನನಗೆ ಹೇಳು. ಓಕೆ, ದ ಥಿಂಗ್ ದಟ್ ಯು ಹ್ಯಾವ್ ಹಿಡನ್ ಫ್ರಮ್ ಮೀ. ಓಕೆ, ಹಿಡನ್ ಫ್ರಮ್ ಮೀ ಮೀನ್ಸ್ ಮುಚ್ಚಿಟ್ಟಿರೋ ವಿಷಯ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಐ ಡಿಂಟ್ hide anything. Did not contraction ಏನು? Didn't, right? I didn't hide anything. ನಾನು ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ. ಓಕೆ, I should leave. ನಾನು ಇಲ್ಲಿಂದ ಹೊರಡುತ್ತೇನೆ ಅಥವಾ ಹೋಗುತ್ತೇನೆ. I should leave now. Or you can say I have to go. Okay, I have to go. ನಾನು ಇಲ್ಲಿಂದ ಹೊರಡುತ್ತೇನೆ, ನಾನು ಇಲ್ಲಿಂದ ಹೋಗುತ್ತೇನೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಓಕೆ then I'm off. ಆಯ್ತು, ಹಾಗಾದ್ರೆ ನಾನು ಹೋಗ್ತೀನಿ, ನಾನು ಹೊರಟಿದ್ದೇನೆ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ ಅಂದಾಗೆ. ಹೌ ಡಸ್ ದಿಸ್ ಡ್ರೆಸ್ ಲುಕ್ ಆನ್ ಮೀ. ಈ ಡ್ರೆಸ್ಸು ನನಗೆ ಹೇಗೆ ಕಾಣಿಸ್ತಾ ಇದೆ? ಹೌ ಡಸ್ ದಿಸ್ ಡ್ರೆಸ್ ಲುಕ್ ಆನ್ ಮೀ, ರೈಟ್? ವೈ ಡಿಡ್ ಯು ಕಮ್ ಔಟ್ ಆಫ್ ದ ರೂಮ್. ನೀನು ಈ ರೂಮಿಂದ ಏಕೆ ಹೊರಗಡೆ ಬಂದೆ? ವೈ ಡಿಡ್ ಯು ಕಮ್ ಔಟ್ ಆಫ್ ದ ರೂಮ್. ಓಕೆ, ವೈ ಡಿಡ್ ಯು ಕಮ್ ಔಟ್ ಆಫ್ ದ ಆಫೀಸ್. ನೀನು ಆಫೀಸಿಂದ ಏಕೆ ಹೊರಗಡೆ ಬಂದೆ? ಓಕೆ, ನೆಕ್ಸ್ಟ್, ಇಟ್ ವಾಸ್ ರಿಯಲಿ ಹಾಟ್ ಇನ್ ದ ರೂಮ್. ಕೋಣೆಯಲ್ಲಿ ತುಂಬಾ ಶೆಕೆ ಇತ್ತು. ಓಕೆ, ಅದಕ್ಕೆ ನಾನು ಹೊರಗಡೆ ಬಂದೆ, ರೈಟ್? ಕ್ಯಾನ್ ಐ ಹ್ಯಾವ್ ದಿಸ್ ಬುಕ್. ನಾನು ಈ ಬುಕ್ ಅನ್ನ ತಗೋಬಹುದಾ ಅಥವಾ ಓದಬಹುದಾ? ಎರಡು ಮೀನಿಂಗ್ ಬರುತ್ತೆ. ಕ್ಯಾನ್ ಐ ಹ್ಯಾವ್ ದಿಸ್ ಬುಕ್? ಎಸ್. ಓಕೆ, ಐ ಹ್ಯಾವ್ ನಾಟ್ ರಿಟನ್ ದಿಸ್ ನಂಬರ್. ಎಸ್, ಐ ಹ್ಯಾವ್ ಫಿನಿಶ್ಡ್ ವಿತ್ ಇಟ್. Yes, you can take this book because I have finished with it. Means ನಾನು ಈ ಬುಕ್ ಅನ್ನ ಓದಿ ಮುಗಿಸಿದ್ದೇನೆ, ನೀನು ಇದನ್ನ ತಗೋಬಹುದು, right? You can also say I have read this book. ನಾನು ಈ ಪುಸ್ತಕವನ್ನ ಓದಿದ್ದೇನೆ, right? Next, what are you looking for? ನೀನು ಏನನ್ನ ಹುಡುಕುತ್ತಿದ್ದೀಯಾ? Looking for, right? This means this is a phrase, okay? Looking for. ಏನನ್ನ ಹುಡುಕುತ್ತಿದ್ದೀಯಾ ಅಂತ ಅರ್ಥ. Okay? What are you looking for? ಐ ಹ್ಯಾವ್ ಲಾಸ್ಟ್ ಮೈ ಮೊಬೈಲ್. ನಾನು ನನ್ನ ಮೊಬೈಲ್ ಅನ್ನ ಕಳೆದುಕೊಂಡಿದ್ದೇನೆ, ಅದನ್ನ ಹುಡುಕ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಡಿಡ್ ಇಟ್ ರೇನ್ ಎಸ್ಟರ್ಡೇ ಈವ್ನಿಂಗ್. ನಿನ್ನೆ ರಾತ್ರಿ ಅಥವಾ ನಿನ್ನೆ ಸಂಜೆ ಮಳೆ ಬಂದಿತ್ತಾ? ಡಿಡ್ ಇಟ್ ರೇನ್ ಎಸ್ಟರ್ಡೇ ಈವ್ನಿಂಗ್. ಆರ್ ಯು ಕ್ಯಾನ್ ಸೇ ಡಿಡ್ ಇಟ್ ರೇನ್ ಆನ್ ಮಂಡೇ. ಸೋಮವಾರದ ದಿನ ಮಳೆ ಬಂದಿತ್ತಾ? ಓಕೆ, ಎಸ್ ಇಟ್ ಡಿಡ್. ಹೌದು, ಬಂದಿತ್ತು, ರೈಟ್? ಬಂದಿರಲಿಲ್ಲ ಅಂದ್ರೆ ನೋ ಇಟ್ didn't. It didn't rain. Simply you can say no it didn't. ಇಲ್ಲ, ಬಂದಿಲ್ಲ ಅಥವಾ ಮಳೆ ಆಗಿಲ್ಲ. ಓಕೆ, ಐ ಕೀಪ್ ಮೈ ವರ್ಡ್ ಮೀನ್ಸ್ ನಾನು ನನ್ನ ಭರವಸೆಯನ್ನ ಉಳಿಸಿಕೊಳ್ಳುತ್ತೇನೆ ಅಥವಾ ನಾನು ನನ್ನ ಮಾತನ್ನ ಉಳಿಸಿಕೊಳ್ಳುತ್ತೇನೆ. ಐ ಆಲ್ವೇಸ್ ಫುಲ್ಫಿಲ್ ಮೈ ಪ್ರಾಮಿಸ್. ಓಕೆ, ಕೀಪ್ ಮೀ ಇನ್ ದ ಲೂಪ್ ಆರ್ ಕೀಪ್ ಮೀ ಪೋಸ್ಟೆಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಮೀನ್ಸ್ ಲೆಟ್ ಮೀ ನೋ ವಾಟ್ ಈಸ್ ಹ್ಯಾಪನಿಂಗ್ ಓವರ್ ದೇರ್. ಅಪ್ಡೇಟ್ಸ್ ಆನ್ ಅ ಸಿಚುವೇಶನ್. ಅಲ್ಲಿ ಏನು ಆಗ್ತಾ ಇದೆ ಅಂತ ನನಗೆ ಮಾಹಿತಿಯನ್ನ ತಿಳಿಸ್ತಾ ಇರು. ಕೀಪ್ ಮೀ ಇನ್ ದ ಲೂಪ್. ಓಕೆ, ಏನು ಸುದ್ದಿಯನ್ನ ತಿಳಿಸ್ತಾ ಇರು, ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್, ಕೀಪ್ ಇನ್ ಟಚ್. ಸಂಪರ್ಕದಲ್ಲಿರಿ. ಓಕೆ, ಕೀಪ್ ಇನ್ ಟಚ್. ನೆಕ್ಸ್ಟ್, ಕೀಪ್ ಯುವರ್ ಪ್ರಾಮಿಸ್. ನೀವು ನಿಮ್ಮ ಭರವಸೆಯನ್ನ ಉಳಿಸಿಕೊಳ್ಳಿ. ಓಕೆ, ಕೈಂಡ್ಲಿ ಕೀಪ್ ಯುವರ್ ಪ್ರಾಮಿಸ್. ದಯಮಾಡಿ ನಿಮ್ಮ ಭರವಸೆಯನ್ನ ಉಳಿಸಿಕೊಳ್ಳಿ. ಓಕೆ, ಕೀಪ್ ಇಟ್ ಅಪ್. ವಾಟ್ ಎವರ್ ಯು ಆರ್ ಡೂಯಿಂಗ್ ನೌ, ಕೀಪ್ ಇಟ್ ಅಪ್. ಓಕೆ, ನೀನೇನ್ ಮಾಡ್ತಾ ಇದೆಯಲ್ಲ ಈಗ ಅದನ್ನ ಮುಂದುವರೆಸು.
ಅಂದಾಗೆ. ಓಕೆ, ಕೀಪ್ ಇಟ್ ಅಪ್ ಮೀನ್ಸ್ ಮುಂದುವರೆಸಿ, ರೈಟ್. ಕೀಪ್ ಅಪ್ ದ ಗುಡ್ ಥಿಂಗ್ಸ್, ಒಳ್ಳೆಯದನ್ನ ಮುಂದುವರೆಸು. ಓಕೆ, ಕೀಪ್ ಅಪ್ ದ ಗುಡ್ ಥಿಂಗ್ಸ್. ಕೀಪ್ ಟ್ರೈಯಿಂಗ್, ಪ್ರಯತ್ನಿಸುತ್ತಿರು. ಓಕೆ, ಕೀಪ್ ಟ್ರೈಯಿಂಗ್. ಕೀಪ್ ಯುವರ್ ಹ್ಯಾಂಡ್ ಆಫ್ ಮೀ, ಯಾರಾದ್ರೂ ನಿಮ್ಮ ಮೇಲೆ ಕೈ ಹಾಕಿದ್ರೆ ಪ್ಲೀಸ್ ಕೀಪ್ ಯುವರ್ ಹ್ಯಾಂಡ್ ಆಫ್ ಮೀ, ದಯಮಾಡಿ ನಿಮ್ಮ ಕೈಯನ್ನು ನನ್ನ ಮೇಲಿಂದ ತೆಗೆಯಿರಿ. ಓಕೆ, ನೆಕ್ಸ್ಟ್ ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್, ನಿಮ್ಮ ಕೈಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಓಕೆ, ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್, ಯಾವಾಗಲೂ ಸ್ವಚ್ಛವಾಗಿಡಿ. ಕೀಪ್ ದಿಸ್ ಇನ್ ಮೈಂಡ್, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಇದನ್ನ ಹೇಳಿದ್ದು ಅಂತ ಅರ್ಥ. ಓಕೆ, ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಓಕೆ, ನೆಕ್ಸ್ಟ್ ಕೀಪ್ ಅವೇ ಫ್ರಮ್ ದಿ ಫೈರ್. ಓಕೆ, ದಿಸ್ ಇಸ್ ಫೈರ್, ಬೆಂಕಿಯಿಂದ ಯಾವಾಗಲೂ ದೂರ ಇರಿ. ಕೀಪ್ ಅವೇ ಫ್ರಮ್ ದಿ ಫೈರ್, ರೈಟ್. ರನ್ ಅಪ್ ಸ್ಟೇರ್ಸ್, ಮೆಟ್ಟಿಲುಗಳ ಮೇಲೆ ಓಡಿ ಹೋಗಿ. ಓಕೆ, ಅಥವಾ ಓಡ್ತಾ ಮೆಟ್ಟಿಲುಗಳನ್ನು ಹತ್ತಿ. ರನ್ ಅಪ್ ಸ್ಟೇರ್ಸ್. ರನ್ ಡೌನ್ ಸ್ಟೇರ್ಸ್, ಕೆಳ ಮಹಡಿಗೆ ಓಡ್ತಾ ಕೆಳಗಡೆ ಬನ್ನಿ. ಓಕೆ, ಯು ಹ್ಯಾವ್ ಟು ಸೇ ಅಪ್ ಸ್ಟೇರ್ಸ್ ಅಂಡ್ ಡೌನ್ ಸ್ಟೇರ್ಸ್. ಡೋಂಟ್ ಸೇ ಓನ್ಲಿ ಅಪ್ ಸ್ಟೇರ್ ಡೌನ್ ಸ್ಟೇರ್, ಇಟ್ ಮೀನ್ಸ್ ಓನ್ಲಿ ಒನ್ ಅಪ್ ಸ್ಟೇರ್. ಓಕೆ, ಒಂದೇ ಮೆಟ್ಟಿಲು ಅಂತ ಅರ್ಥ ಬರುತ್ತೆ, ರೈಟ್. ನೆಕ್ಸ್ಟ್ ಗೋ ಫಾರ್ವರ್ಡ್, ಮುಂದೆ ಹೋಗು. ಕಮ್ ಫಾರ್ವರ್ಡ್, ಮುಂದೆ ಬಾ. ಓಕೆ, ಗೋ ಬ್ಯಾಕ್ವರ್ಡ್ ಮೀನ್ಸ್ ರಿವರ್ಸ್ ಡೈರೆಕ್ಷನ್, ಹಿಂದೆ ಹೋಗು ಅಂದಾಗೆ. ಗೋ ಬ್ಯಾಕ್ವರ್ಡ್, ರೈಟ್. ಹೌ ಡಿಡ್ ಯು ಡೂ ದಿಸ್, ನೀನು ಇದನ್ನ ಹೇಗೆ ಮಾಡಿದೆ. ಹೌ ಡಿಡ್ ಯು ಡೂ ದಿಸ್, ಈ ಕ್ರಾಫ್ಟ್ ಅಥವಾ ಈ ಆರ್ಟ್ ಅನ್ನ ನೀನು ಯಾವ ತರ ಮಾಡಿದೆ, ಹೇಗೆ ಮಾಡಿದೆ. ಹೌ ಡಿಡ್ ಯು ಡೂ ದಿಸ್. ಓಕೆ, ಗಿವ್ ಮೀ ಆಸ್ ವೆಲ್, ನನಗೂ ಕೂಡ ಅದನ್ನ ಕೊಡು, ರೈಟ್. ಕ್ಯಾನ್ ಐ ಕೀಪ್ ದಿಸ್, ಯು ಕ್ಯಾನ್ ಆಲ್ಸೋ ಸೇ ಕುಡ್ ಐ ಕೀಪ್ ದಿಸ್, ನಾನು ಇದನ್ನ ಇಟ್ಕೋಬಹುದಾ. ಓಕೆ, ನಿಮ್ ಫ್ರೆಂಡ್ಸ್ ಜೊತೆ ಆಗಿದ್ರೆ ಕ್ಯಾನ್ ಯೂಸ್ ಮಾಡಿ, ರೈಟ್. ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಇದ್ದಾಗ ಯು ಹ್ಯಾವ್ ಟು ಯೂಸ್ ಕುಡ್ ಐ ಕೀಪ್ ದಿಸ್ ಪ್ಲೀಸ್. ಓಕೆ, ಮೈ ಮದರ್ ವುಡ್ ಲೈಕ್ ದಿಸ್ ಸೋ ಮಚ್, ನನ್ನ ಅಮ್ಮ ಇದನ್ನ ತುಂಬಾ ಇಷ್ಟಪಡ್ತಾರೆ, ರೈಟ್. ಐ ವಿಲ್ ಹ್ಯಾಂಗ್ ದಿಸ್ ಆನ್ ದ ವಾಲ್, ನಾನು ಇದನ್ನ ಗೋಡೆಗೆ ಹಾಕ್ತೀನಿ. ಯಾವ್ದಾದ್ರು ವಾಲ್ ಪೇಪರ್ ಇರ್ಬೋದು ಅಥವಾ ಕ್ರಾಫ್ಟ್ ಇರ್ಬೋದು. ಓಕೆ, ಐ ವಿಲ್ ಹ್ಯಾಂಗ್ ದಿಸ್ ಆನ್ ದಿ ವಾಲ್. ಸೊ ದಿಸ್ is all about today's class. I hope you enjoyed this. Okay, see you in the next video.